ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜೈ ಮಾತಾದಿ. ಎಲ್ಲರಿಗೂ ಸಪ್ತಶೃಂಗೇರಿ ಮಾತಾ ಎಲ್ಲರಿಗೂ ಸುಖವಾಗಿಟ್ಟಿರಲಿ ಅಂತ ನಾವು ಭಾವಿಸುತ್ತೇವೆ, ಪ್ರಾರ್ಥಿಸುತ್ತೇವೆ. ನಾವು ಇವತ್ತ ಸಪ್ತಶೃಂಗಿಗೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಮಹಾರಾಷ್ಟ್ರದ ನಾಸಿಕಲ್ಲಿ ಬರುತ್ತೆ. ನಾಸಿಕಲ್ಲಿ ಅಂದ್ರೆ ನಾಸಿಕ್ನಿಂದ 60-70 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ. ಆಮೇಲೆ ಅಲ್ಲಿ ವಾಣಿ ಎಂಬ ಊರಿದೆ. ವಾಣಿ ಎಂಬ ಊರು ಗ್ರಾಮ ಅನ್ಬೋದು. ಅಲ್ಲಿ ಒಂದು ಪರ್ವತ ಇದೆ, ಪವಿತ್ರ ಪರ್ವತ. ಅಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ 472 ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಾಗುತ್ತೆ. ಸಪ್ತಶೃಂಗಿ ದೇವಿ ಅರ್ಧ ಶಕ್ತಿ ಪೀಠ ಎಂದು ಪೂಜಿಸುತ್ತಾರೆ. ಮತ್ತು ಆ ಸ್ಥಳದಲ್ಲಿ 108 ಶಕ್ತಿ ಪೀಠಗಳಲ್ಲಿ ಒಂದು ಎಂದು ಹೇಳ್ತಾರೆ. ಅಲ್ಲಿ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದಳು ಎಂದು ಹೇಳ್ತಾರೆ. ಅಲ್ಲಿ ಇತಿಹಾಸ, ಅಲ್ಲಿ ಜನ ಹೇಳ್ತಾರೆ. ಆಮೇಲೆ ಇದು ದೇವಸ್ಥಾನ ಮಹಾರಾಷ್ಟ್ರದ ಒಂದು ಎತ್ತರವಾದ ಪರ್ವತ ಮೇಲೆ ನಿರ್ಮಿತವಾಗಿದೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು 4800 ಅಡಿ ಎತ್ತರದಲ್ಲಿದೆ. ಸಪ್ತಶೃಂಗಿ ದೇವಿ ಅರ್ಧ ಶಕ್ತಿ ಪೀಠವೆಂದು ಪೂಜಿಸುತ್ತಾರೆ. ಇದು 108 ಶಕ್ತಿ ಪೀಠಗಳಲ್ಲಿ ಒಂದು. ಆಮೇಲೆ ನೀವಿಲ್ಲಿ ನೋಡ್ಬೋದು, ಇಲ್ಲಿಂದನೇ ಒಳಗಡೆ ಹೋಗೋಕೆ ಎಂಟ್ರಿ ಇರುತ್ತೆ. ಒಳಗಡೆ ಹೋಗಿ ನಾವು ಟಿಕೆಟ್ ಎಲ್ಲ ತಗೋಬೇಕಾಗುತ್ತೆ. ವೀಕ್ ಡೇಸ್ ಅಲ್ಲಿ ಬೇರೆ ರೇಟ್ ಇರುತ್ತೆ, ಸೀಸನ್ ಅಲ್ಲಿ ಫೆಸ್ಟಿವಲ್ ಎಲ್ಲ ಇರುತ್ತೆ, ನವರಾತ್ರಿ ಟೈಮಲ್ಲಿ ಆ ಟೈಮಲ್ಲೆಲ್ಲ ಜಾಸ್ತಿ ರೇಟ್ ಇರುತ್ತೆ ಟಿಕೆಟ್. ರೋಪ್ವೇ ಮುಖಾಂತರ ಹೋಗ್ಬಹುದು. ಇಲ್ಲಾಂದ್ರೆ ನೀವು ಹಾಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೂ ನೀವು ಹೋಗ್ಬಹುದು. ನಾವು ರೋಪ್ವೇ ಹಿಡ್ಕೊಂಡು ಹೋದ್ವಿ. ಇಲ್ಲಿ ನಾವು ರೋಪ್ವೇದಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಎಷ್ಟು ಸುಂದರವಾಗಿ ಕೆಳಗಡೆದೆಲ್ಲ ಎಲ್ಲ ಕಾಣಿಸ್ತಾ ಇದೆ ಅಂತ. ಒಂದ್ 5 ನಿಮಿಷ ಕೂಡ ಅಷ್ಟು ಆಗಲ್ಲ, ಮೇಲ್ಗಡೆ ಹೋಗ್ಬಿಡ್ತೀವಿ. ರೋಪ್ವೇದಿಂದ ಬೇಗನೆ ಮೇಲ್ಗಡೆ ತಕೊಂಡು ಹೋಗುತ್ತೆ. ಮೇಲ್ಗಡೆ ಹೋದ್ಮೇಲೆ ನಾವು ಆದಷ್ಟು ಮುಂಜಾನೆ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಒಳ್ಳೇದು. ಇಲ್ಲ ಅಂದ್ರೆ ತುಂಬಾ ಭೀಡ ಇರುತ್ತೆ, ಜನ ತುಂಬಾ ಬರ್ತಾರೆ. ಇಲ್ಲಿ ಅದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ತುಂಬಾ ಬರ್ತಾರೆ. ಇಲ್ಲಿ ಮೇಲ್ಗಡೆ ರೋಪ್ವೇ ಹೋಗ್ತಾ ಇರುವಂತದ್ದು. ಇಲ್ಲಿ ಮೇಲ್ಗಡೆ ಹೋಗಿ ನೋಡಿ ಕೆಳಗಡೆ ವ್ಯೂ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ. ವಾಣಿ ಗ್ರಾಮ ಅದೆಲ್ಲ. ಇಲ್ಲಿ ಶಿವ ಮೂರ್ತಿ ಇದೆ, ಶಿವ ಭಗವಾನ್ ಶಂಕರ್ದು. ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಎತ್ರ ಎಲ್ಲ ಹಿಲ್ಸ್ ಏರಿಯಾ ಅಲ್ವಾ, ಮೇಲ್ಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಾವು ಇಲ್ಲಿ ಮೇಲ್ಗಡೆ ಹೋಗ್ತಾ ಇರೋದು. ಆಮೇಲೆ ಎಷ್ಟೊಂದು ಜನ ಎಲ್ಲ ದೇವಿ ದರ್ಶನ ಪಡಿಬೇಕಾದ್ರೆ ಭಕ್ತರು 472 ಮೆಟ್ಲುಗಳನ್ನು ಹತ್ಕೊಂಡು ಮೇಲ್ಗಡೆ ಹೋಗಿ ಚೆನ್ನಾಗಿ ದರ್ಶನ ಮಾಡಿ ಬರ್ತಾರೆ. ಕೆಲವರಿಗೆ ಪ್ರಾಬ್ಲಮ್ಸ್ ಇದ್ರೆ ಹೋಗೋಕ್ಕಾಗಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ ಅಂಥವರೆಲ್ಲ ರೋಪ್ವೇ ಯೂಸ್ ಮಾಡ್ಬೋದು. ನಾನಂತೂ ಇದು ಮೊದಲೇ ಸಲ ರೋಪ್ವೇಯಲ್ಲಿ ಹೋಗ್ತಾ ಇರೋದು. ಒಂಥರ ಹೊಸ ಅನುಭವ, ಚೆನ್ನಾಗಿ ಅನಿಸುತ್ತೆ. ಹಾಗೆ ಮೇಲ್ಗಡೆ ಹೋಗ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಮನೆಯಿಂದ. ಹಾಗಾಗಿ ನಮ್ಗೇನು ಅಷ್ಟೊಂದೇನು ಕಷ್ಟ ಅನಿಸ್ಲಿಲ್ಲ. ಚೆನ್ನಾಗಿ ಎಲ್ಲ ಅಲ್ಲಿ ದರ್ಶನ ಎಲ್ಲ ಮಾಡಿದ್ವಿ ನಾವು. ಆಮೇಲೆ ಇಲ್ಲಿ ಪುರಾಣಗಳಲ್ಲಿ ಹೇಳೋ ಪ್ರಕಾರ ಅಂದ್ರೆ ದುರ್ಗಾದೇವಿ ಮಹಿಷಾಸುರನ ವಧೆ ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಈ ಪರ್ವತವನ್ನು ಅದೇ ಹೆಸರಿನಿಂದನೇ ನಂಬಲಾಗಿದೆ. ಇಲ್ಲಿ ಒಳಗಡೆ ಬಂದ್ವಿ ನಾವು. ನೋಡಿ ಜನ ಎಷ್ಟಿದೆ ಅಂತ. ಅರ್ಲಿಯಿಂದ ಮಾರ್ನಿಂಗೇ ನಾವು ಹೋಗಿದ್ವಿ. ಮುಂಜಾನೆ ನೋಡಿ ಎಷ್ಟೊಂದು ಜನ ಇದೆ, ತುಂಬಾ ಜನ ಇದೆ. ಆದ್ರೆ ಫೆಸ್ಟಿವಲ್ ನವರಾತ್ರಿ ಸೀಸನ್ ಅಲ್ಲಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಜನ ಇರ್ತಾರೆ. ದರ್ಶನ ಮಾಡ್ಕೊಂಡು ನಾವು ಕೆಳಗಡೆ ಹೋಗ್ತಾ ಇದ್ವಿ. ಬರುವಾಗಷ್ಟೇ ರೋಪ್ವೇ ಇರುತ್ತೆ, ಕೆಳಗಡೆ ಹೋಗುವಾಗ ನಾವು ಹಾಗೆ ಹೋಗ್ಬೋದು. ಏನೇನು ಜಾಸ್ತಿ ಏನು ಕಷ್ಟ ಆಗಲ್ಲ. ಕೆಳಗಡೆ ಬಂದ್ರೆ ಅಲ್ಲೆಲ್ಲ ಸ್ಟೋರ್ಗಳು, ನಾವೇನಾದ್ರೂ ಫೋಟೋ ದೇವಿ ಮತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ಸ್ಟೋರ್ಗಳು ಎಲ್ಲ ಇಟ್ಟಿದ್ದಾರೆ. ಮತ್ತು ಗಿಫ್ಟಿಂಗ್ ಐಟಮ್ಸ್ ಏನಾದ್ರು ನಾವು ರಿಲೇಟಿವ್ ಕೊಡ್ಬೇಕಾದ್ರೆ ಅದೆಲ್ಲ ಇಟ್ಟಿದ್ದಾರೆ. ದೇವರ ಫೋಟೋಗಳಾಗ್ಲಿ ಅದು ಇದು ಎಲ್ಲ ತರ ಇಟ್ಟಿದ್ದಾರೆ. ಇಲ್ಲಿ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಳಗಡೆ ಹೋದ್ಮೇಲೆ ಅಲ್ಲಿ ಸ್ಟೋರ್ಗಳೆಲ್ಲ ಕಾಣಿಸುತ್ತೆ. ದರ್ಶನ ಆದ್ಮೇಲೆ ಒಂದು ಅದ್ಭುತ ಅನುಭವನೇ ಆಯ್ತು. ಶಾಂತಿ, ಮನಸ್ಸಿಗೆ ಶಾಂತ ಆಯ್ತು. ತುಂಬಾ ಚೆನ್ನಾಗಿ ಅನಿಸಿತ್ತು. ಯಾರೆಲ್ಲ ನಾಸಿಕ್ ಸೈಡ್ ಈ ಕಡೆ ಬಂದ್ರೆ ಟೂರ್ಗೆ ಆದ್ರೂ ಹಾಗೆ ಹೀಗೆ ಬಂದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿ.
ಪರ್ವತದ ಮೇಲಿರುವ ಸಪ್ತಶೃಂಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ನಾವು ಕೆಳಗಡೆ ಬಂದ್ವಿ. ಗುಡ್ಡದ ಕೆಳಗಡೆ, ಪರ್ವತದ ಕೆಳಗಡೆ. ಅಲ್ಲಿ ಬಂದ ತಕ್ಷಣ ಇನ್ನೊಂದು ದುರ್ಗಾದೇವಿ ಮಂದಿರ ಅಂತ ಟೆಂಪಲ್ ಅಂತ ಒಂದಿದೆ. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ಒಬ್ರು ಪಂಡಿತರು ಹೇಳ್ತಾ ಇದ್ರು, ಮೇಲ್ಗಡೆ ಸಪ್ತಶೃಂಗಿ ಮಾತಾ ಮಹಿಷಾಸುರನ್ನು ವಧೆ ಮಾಡಿ ಸಿಟ್ಟಿನಲ್ಲಿರುವಾಗ ಅವಳು ಇಲ್ಲಿ ಗುಡ್ಡದ ಕೆಳಗಡೆ ಬಂದು ನೆಲೆಸಿದಾಳೆ. ಇಲ್ಲಿ ಶಾಂತತೆಯಿಂದ ಇಲ್ಲಿದ್ದಾಳೆ, ಇಲ್ಲೇ ನೆಲೆಸಿದಾಳೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ನಾವು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ.